ನಿಶ್ಚಲವಾದ ರಾತ್ರಿಯ ಮೌನವನ್ನು ಚಿದ್ರಿಸುತ್ತಾ ವಾತಾವರಣದ ಮಧ್ಯೆ ಆ ಪೆಚ್ಚಿನ ನೇರಳ ನಗು ಕೇಳಿಬರುತ್ತದೆ. ಅಲ್ಲಿ ಯಾರೂ ಇರೋದು ತೋರುತ್ತಿಲ್ಲ, ಆದರೆ ಒಂದು ಶ್ವಾಸದ ಶಬ್ದ ಹತ್ತಿರ ಬರುತ್ತಿದೆ. ಮೇಲಕ್ಕೆ ನೋಡಿದರೆ ಕತ್ತಲೆಯ ನಡುವೆ ಹಾರಿದ ಆ ಕಣ್ಣುಗಳು ನೇರವಾಗಿ ತೋಚುತ್ತವೆ. ಆ ಕ್ಷಣ ಭೂಮಿ ತಾನೇ ಕದಲಿದ ಹಾಗೆ ಸೊರಗುತ್ತದೆ. ಸೂರ್ಯ, ಮೀನಾ ಮತ್ತು ವಿಶ್ವನಾಥ್ ಮನೆ ಒಳಗೆ ಆಕಾಶದಿಂದ ಬೀಳುವ ಬೆಳಕಿನಲ್ಲಿ ನಿಂತಿದ್ದರು. ಪುಟ್ಟ ಬಾಲಕನ ನೆರಳು ನಿಧಾನವಾಗಿ ಮಾಯವಾಗಿತ್ತು. ಎಲ್ಲರೂ ನಿಶ್ವಾಸ ಬಿಟ್ಟರು. ಇದು ಮುಗಿಯಿತು. ನಾವು ಶಾಪವನ್ನು ನಿವಾರಿಸವೆ. ಸೂರ್ಯ ತಲೆ ಆಡಿಸಿ ಮನೆಯಲ್ಲಿ ಕೊನೆಯ ದರ್ಶನ ಮಾಡುವ ಉದ್ದೇಶದಿಂದ ಹಿಂತಿರುಗಿ ನೋಡಿದನು. ಆದರೆ ಅವನ ನೆರಳಿನಲ್ಲಿ ಅಸಹಜ ಬದಲಾವಣೆ. ಸೂರ್ಯನ ನೆರಳಿಗೆ ನಾವೆಲ್ಲ ಪರಿಚಿತರಾಗಿದ್ದೆವು, ಆದರೆ ಈ ಬಾರಿ ಅದು ನಿಲ್ಲದೆ ತಿರುಗುತ್ತಿತ್ತು. ಆ ನೆರಳಿನ ಆಕಾರ ಪುಟ್ಟ ಬಾಲಕನಂತೆ ತೋರುತ್ತಿತ್ತು. ವಿಶ್ವನಾಥ್ ತಕ್ಷಣ ಗಮನಿಸಿದರು. ನಾನು ಊಹಿಸಿದ್ದೇ ಇದೆ, ಈ ಶಾಪ ಇನ್ನೂ ಮುಗಿಯಿಲ್ಲ. ಮೀನಾ ಬೀಳ್ಕೊಡುವಂತೆ ನಗುತ್ತಿದ್ದ ಬಾಲಕನ ನೆರಳನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ. ಅವನ ಆತ್ಮ ನಮ್ಮನ್ನು ಬಿಡಲು ಸಿದ್ಧವಿಲ್ಲ. ಸೂರ್ಯ ಮುಂದೆ ನಿಂತು ಅವನ ನೆರಳನ್ನು ನೋಡುತ್ತಾ ನಿಗಾಯಿಟ್ಟನು. ನೀನು ಇನ್ನೂ ಏನನ್ನು ಬೇಕಾದರೂ ಕೇಳು, ನಾವು ಶಾಪ ಮುಗಿಸಲು ಬಂದಿದ್ದೇವೆ. ಆ ನೆರಳಿನಲ್ಲಿ ಪುಟ್ಟ ಬಾಲಕನ ಅಳುವ ಶಬ್ದ ಕೇಳಿಸಿತು. ಅವನ ಶಾಪದ ಕಾರಣ ಇನ್ನೂ ತಿರಸ್ಕರಿಸಲ್ಪಟ್ಟಿತ್ತು. ತಕ್ಷಣ ಮನೆಯ ಗೋಡೆಯ ಮೇಲೆ ಹಳೆಯ ಬರಹ ಬೆಳಕಿನಲ್ಲೇ ಮೂಡಿಬಂದಿತು. ನಾನು ಮರೆಯಲಾರದ ಒಪ್ಪಂದ. ಈ ಮಾತನ್ನು ಓದಿದ ಕ್ಷಣ ಸೂರ್ಯನ ನೆನಪಿಗೆ ಬಂತು. ಅವನ ಕುಟುಂಬದವರ ಪಾಪ ಇನ್ನೂ ಪರಿಹಾರವಾಗಿರಲಿಲ್ಲ. ನಮ್ಮ ಪಿತಾಮಹನ ಶಪಥ ಇನ್ನೂ ಬಾಕಿಯಿದೆ. ನಾನು ಈ ಮನೆತನದ ವ್ಯಕ್ತಿ, ನನಗೆ ಪಾಪದ ಒಪ್ಪಂದವಿದೆ. ವಿಶ್ವನಾಥ್ ಮತ್ತು ಮೀನಾ ತಕ್ಷಣವೇ ಸೂರ್ಯನನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಸೂರ್ಯ ಒಬ್ಬನೇ ಮುಂದೆ ನಡೆಯುತ್ತಾನೆ. ನಾನು ಈ ಶಪಥವನ್ನು ನನ್ನ ಮೇಲೆ ತೆಗೆದುಕೊಳ್ಳುತ್ತೇನೆ, ಬಾಲಕನ ಆತ್ಮದ ಮುಕ್ತಿಗಾಗಿ. ನಾನು ಈ ಶಪಥವನ್ನು ನನ್ನ ಮೇಲೆ ತೆಗೆದುಕೊಳ್ಳುತ್ತೇನೆ. ಬಾಲಕನ ಆತವನು ದಿವ್ಯ ಮಂತ್ರಗಳನ್ನು ಉಚ್ಚರಿಸುತ್ತಾ ದೀಪದ ಬೆಳಕಿನ ಕಡೆ ನಡೆಯುತ್ತಾನೆ. ಹಠಾತ್ ಬಾಲಕನ ನೆರಳು ಸೂರ್ಯನ ಮುಂದೆ ಬಂದು ನಿಲ್ಲುತ್ತೆ. 3 ಜನ ಗಾಬರಿ ಆಗುತ್ತಾರೆ. ಆದರೆ ಸೂರ್ಯ ನೆಲಕ್ಕೆ ಬಿದ್ದು ತಕ್ಷಣವೇ ಅಸ್ವಸ್ಥನಾಗುತ್ತಾನೆ. ಮೀನಾ ಮತ್ತು ವಿಶ್ವನಾಥ್ ಸೂರ್ಯನನ್ನು ಎತ್ತಿ ನಿಲ್ಲಿಸುತ್ತಾರೆ. ಗಾಳಿ ಹೋಗಿ ಹಗಲು ಬೆಳಕು ಮನೆ ಒಳಗೆ ಪ್ರವೇಶಿಸುತ್ತದೆ. ಅಲ್ಲಿನ ಭಯಾನಕ ಶೀತಳತೆ ಮಾಯವಾಗುತ್ತದೆ. ಮನೆಯಿಂದ ಭಯದ ವಾತಾವರಣ ಕಡಿಮೆಯಾಗುತ್ತದೆ. ಮೀನಾ ಕಣ್ಣೀರಿನಿಂದ ನೀನು ನಮ್ಮೊಡನೆ ಇರುತ್ತೀಯಾ ಎಂದು ಕೇಳುತ್ತಾಳೆ. ಸೂರ್ಯ ನಿಧಾನವಾಗಿ ಎಚ್ಚರಗೊಂಡು ನಾನು ಬದುಕಿದ್ದೇನೆ, ಆದರೆ ಬಾಲಕನ ನೆರಳು ನನ್ನೊಂದಿಗೆ ಉಳಿಯುತ್ತದೆ. ವಿಶ್ವನಾಥ್ ತಲೆ ಆಡಿಸಿ, ಆತ್ಮ ಮುಕ್ತವಾಯಿತು, ಆದರೆ ಅದನ್ನು ಹೊತ್ತೊಯ್ಯಲು ಯಾರೋ ಬೇಕಾಗಿತ್ತು. ಸೂರ್ಯ, ನೀನೇ ಆ ಒಪ್ಪಂದದ ಪಾಲುದಾರ. ಹಳ್ಳಿ ತ್ಯಜಿಸಿ 3 ಹಿಂತಿರುಗುತ್ತಾರೆ. ಎಲ್ಲವೂ ಸಾಮಾನ್ಯವಾಗಿದೆ ಎಂಬಂತೆ ಕಂಡರೂ ಒಂದೇ ಒಂದು ವಿಚಿತ್ರತೆ ಉಳಿಯುತ್ತದೆ. ಸೂರ್ಯನ ನೆರಳು ಮುಂದೆ ನಡೆದರೂ ಹಿಂದೆ ಇನ್ನೊಂದು ಪುಟ್ಟ ನೆರಳು ಅವನ ಜೊತೆಯಲ್ಲಿ ನಡೆಯುತ್ತಿದೆ. ಇದು ಶಾಪದ ಕೊನೆ ಅಥವಾ ಹೊಸದಾದ